ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಇವತ್ತು ಬಂದ್ಬಿಟ್ಟು ನಾನು ಡೈಲಿ ವ್ಲಾಗ್ ಮಾಡ್ತಿಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಹೋಮ್ ರೆಮಿಡಿ ತರ್ತಾ ಇದ್ದೇನೆ. ಗೈಸ್, ಆ್ಯಕ್ಚುಲಿ ಅಂತ ಗೊತ್ತಾ, ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತುಂಟು. ಡೈಲಿ ವ್ಲಾಗ್ ಇದ್ದಾಗ ನಾನು ಡೈಲಿ ವ್ಲಾಗ್ ಹಾಕ್ತೀನಿ. ಇಲ್ಲ ಅಂತ ಹೇಳಿದರೆ ನಾನು ಹೀಗೆ ನಿಮಗೆ ಹೆಲ್ತ್ ಬಗ್ಗೆನೋ, ಸ್ಕಿನ್ ಬಗ್ಗೆ ಅಥವಾ ಹೇರ್ ಬಗ್ಗೆ ಹೋಮ್ ರೆಮಿಡಿ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಮ ಮುಂದಿಗೆ ಶೇರ್ ಮಾಡ್ತೀನಿ. ಓಕೆನಾ? ನನಗೆ ಅದರದ್ದು 100% ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಇಲ್ಲಾದರೆ ನಾನು ಅದನ್ನು ನಿಮ್ಮೊಂದಿಗೆ ಹೇಳಲಿಕ್ಕೇ ಹೋಗೋದಿಲ್ಲ. ಯಾಕಂದರೆ ನಮಗೆ ಫಸ್ಟ್ ನಾವು ಟೆಸ್ಟ್ ಮಾಡಿ ನೋಡಬೇಕು. ನಮಗೆ ಅದು ಒಳ್ಳೆಯದಾಗಿ ನಮಗೆ ರಿಸಲ್ಟ್ ಸಿಕ್ಕಿದಂತ ಹೇಳಿದ ಮೇಲೆ ನಾನು ನಿಮಗೆ ಶೇರ್ ಮಾಡುವಂತ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡುವ ಹೋಮ್ ರೆಮಿಡಿ ನಿಮಗೆ ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿಯೇ ಗೊತ್ತಾಗಿರ್ಬೋದು. ಏನಂತ ಹೇಳಿದ್ರೆ, ಮೋಸ್ಟ್ ಕಾಮನ್ ಸರ್ಚಬಲ್ ಟಾಪಿಕ್ ಅಂತ ಹೇಳಿದ್ರೆ ಇವಾಗ ಪಿಂಪಲ್ಸ್. ಫ್ರೆಂಡ್ಸ್ ನೋಡಿ, ಪಿಂಪಲ್ಸ್ ಅಲ್ಲಿ ನಮಗೆ ಎರಡು ಟೈಪ್ಸ್ ಬರ್ತದೆ. ಒಂದಂತ ಹೇಳಿದ್ರೆ, ಒಂದು ನಮಗೆ ಮಂತ್ಲಿ ಪೀರಿಯಡ್ ಟೈಮ್ಸ್ ಅಲ್ಲಿ ಆಗೋದಿರುತ್ತೆ ಪಿಂಪಲ್ಸ್. ಮತ್ತೆ ನಿಮಗೆ ಈ ಹೀಟ್ ಆದ್ರೆ, ಬಾಡಿ ಹೀಟ್ ಆದ್ರೆ ಆಗುವ ಪಿಂಪಲ್ಸ್ ಕೂಡ ಇರುತ್ತೆ. ಅಂದ್ರೆ ಮುಖದಲ್ಲಿ ಒಂದು ಆ ಕಡೆ ಈ ಕಡೆ ಅಂತ ಒಂದು 5-6 ಪಿಂಪಲ್ಸ್ ಎಲ್ಲ ಬಿದ್ದಿರುತ್ತೆ ನೋಡಿ. ಅಂಥವರಿಗೆ ನಾನು ಇದು ಹೋಮ್ ರೆಮಿಡಿ ಹೇಳ್ತಾ ಇದ್ದೇನೆ. ಸುಮಾರು ಆಲ್ರೆಡಿ ಪಿಂಪಲ್ಸ್ ಇರುವವರಿಗೆ ಉಂಟಲ್ಲ, ಈ ಹೋಮ್ ರೆಮಿಡಿ ಮಾಡಿದ್ರೆ ಅವರಿಗೆ ರಿಸಲ್ಟ್ ಸಿಗುದಿಲ್ಲ. ಅವರು ಜಾಸ್ತಿ ಪಿಂಪಲ್ಸ್ ಇರುವವರಿಗೆ ಇನ್ನೊಂದು ನಾನು ಹೋಮ್ ರೆಮಿಡಿ ಕೂಡ ಹೇಳ್ತೇನೆ. ಅದರಲ್ಲೂ ಕೂಡ ನಿಮಗೆ ಅದು ಹೋಗದಿದ್ರೆ ಉಂಟಲ್ಲ, ನೀವು ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಓಕೆನಾ? ಹಾಗೆ ಫ್ರೆಂಡ್ಸ್, ಎಂತಂತ ಹೇಳಿದ್ರೆ, ಫಸ್ಟ್ ನಾನು ಹೀಟ್ ಆಗಿ ಅಥವಾ ಪಿಂಪಲ್ಸ್ ಅಲ್ಲಲ್ಲಿ 1-2-3 ಪಿಂಪಲ್ಸ್ ಇರುವವರಿಗೆ ನಾನು ಇದು ಹೋಮ್ ರೆಮಿಡಿ ಹೇಳ್ತಾ ಇದ್ದೇನೆ. ಇದು ನೀವು ಉಂಟಲ್ಲ, ರಾತ್ರಿ ಮಲಗುವ 10 ಮಿನಿಟ್ಸ್, ಬೆಡ್ಡಿಗೆ ಹೋಗುವ 10 ಮಿನಿಟ್ಸ್ ಮುಂಚೆ ಅಪ್ಲೈ ಮಾಡಿ ಮಲಗಿದಂತ ಹೇಳಿದ್ರೆ ಸ್ವಲ್ಪ ಮಂದಿ ಎದ್ದು ಅತ್ಯಂತ ಬೇಗನೆ ರಿಸಲ್ಟ್ ಸಿಗ್ಬೋದು. ಯಾಕಂದ್ರೆ ಸ್ವಲ್ಪ ಮಂದಿಗೆ ಬೆಳಗ್ಗೆ ಎದ್ದು ಏಳುವಾಗಲೇ ಅದು ಮಾಯವಾಗಿರ್ಬೋದು. ಹಾಗೆ ಫ್ರೆಂಡ್ಸ್, ಎಂತಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ಒಂದು ಅಭ್ಯಾಸ ಇರುತ್ತೆ ಎಲ್ಲರಿಗೂ. ನಂಗಂತೂ ಅದು ಮಾಮೂಲಿ ಅಭ್ಯಾಸ ಗೈಸ್. ಯಾಕಂತ ಹೇಳಿದ್ರೆ, ಈಗ ನಂದು ಪಿಂಪಲ್ಸ್ ಇದೆ ಅಂತ ಅನ್ಕೊಳ್ಳಿ ಮುಖದಲ್ಲಿ, ಆವಾಗ ಅದನ್ನು ಈ ತರ ಮಾಡುದು, ಅದರಲ್ಲಿ ಬ್ಲಡ್ ಬರಿಸುದು ಅಂತದ್ದೆಲ್ಲ ಇರುತ್ತೆ. ಆ ತರ ಎಲ್ಲ ಮಾಡ್ಲಿಕ್ಕೇನೆ ಹೋಗ್ಬೇಡಿ ಫ್ರೆಂಡ್ಸ್. ಅದು ಆ ತರ ಮಾಡಿದ್ರೆ ಉಂಟಲ್ಲ, ನಿಮ್ಗೆ ಒಂದಿದ್ದ ಪ್ಲೇಸ್ ಅಲ್ಲಿ ಇನ್ನೂ ಕೂಡ ಅದರ ನೀರ್ ತಾಗಿ ಹಾಗೆ ಮುಂದುವರಿತಾ ಉಂಟಲ್ಲ, ಫುಲ್ಲು ಪಿಂಪಲ್ಸ್ ಆಗಿ ಬಿಡುತ್ತೆ. ಈಗ ಸ್ವಲ್ಪ ಮಂದಿಗೆ ಇಲ್ಲಿ ಫುಲ್ಲು ಪಿಂಪಲ್ಸ್ ಆಗಿರುತ್ತೆ, ತುಂಬಾನೇ ಪಿಂಪಲ್ಸ್ ಆಗಿರುತ್ತೆ. ಅದು ಈಗ ಹೋಗ್ಬೇಕಂತ ಹೇಳಿ ಉಂಟಲ್ಲ, ಎಷ್ಟೆಲ್ಲ ಮೆಡಿಸಿನ್ ಮಾಡ್ತಾರಂತ ಹೇಳಿದ್ರು ಉಂಟಲ್ಲ, ಅಷ್ಟು ಮೆಡಿಸಿನ್ ಮಾಡ್ತಾರೆ, ಆದ್ರೆ ಹೋಗುದೇ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಆ ತರ ಮಾಡ್ಲಿಕ್ಕೇನೆ ಹೋಗ್ಬೇಡಿ. ನಾನು ಹೇಳುವ ಹೋಮ್ ರೆಮಿಡಿ ಮಾಡಿ ನೋಡಿ, ನಿಂಗಂತೂ 100% ರಿಸಲ್ಟ್ ಸಿಗುತ್ತೆ. ಅದಕ್ಕಂತೂ ನಾನು ಫುಲ್ ಗ್ಯಾರಂಟಿ ಇದ್ದೇನೆ. ಯಾಕಂದ್ರೆ ನಂಗಂತೂ ಫುಲ್ ಆಗಿ ರಿಸಲ್ಟ್ ಸಿಕ್ಕಿದೆ. ನಾನು ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಎಂತ ಇಲ್ಲ ಫ್ರೆಂಡ್ಸ್, ಇವಾಗ ನಾವು ಎಲ್ಲರ ಮನೆಯಲ್ಲಿ ಕಾಮನ್ ಆಗಿರುವ ಒಂದು ಐಟಮ್ ಅಂತ ಹೇಳಿದ್ರೆ ಲವಂಗ. ಅದು ಎಲ್ಲರ ಮನೆಯಂತೂ ಇರ್ತೇ. ಯಾಕಂದ್ರೆ ಅಲ್ಲಿ ಪಲಾವು, ಬಿರಿಯಾನಿ, ಗರಂ ಮಸಾಲಕ್ಕೆ ಎಲ್ಲ ನಾವು ಯೂಸ್ ಮಾಡೋದು ಒಂದು ಐಟಮ್ ಅಂತ ಹೇಳಿದ್ರೆ ಲವಂಗ. ಆ ಐಟಮ್ ಇಂದ ನಾವು ಉಂಟಲ್ಲ, ಜಾಸ್ತಿ ಬೇಡ, ಒಂದು 4 ಐಟಮ್ ಇದ್ರೆ ಸಾಕು. ಅಂತ 4 ಲವಂಗ ಇದ್ರೆ ಸಾಕು. ನಾವು ಅದರಲ್ಲಿ ಆರಾಮವಾಗಿ ಪೌಡರ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ 1 ಡ್ರಾಪ್ ಅಷ್ಟು ನೀರು, ಅಂದ್ರೆ ಪೇಸ್ಟ್ ಆಗ್ಬೇಕಲ್ವಾ, ಅದನ್ನು ಮಾಡಿಬಿಟ್ಟು ಮುಖಕ್ಕೆ, ನಮ್ದು ಪಿಂಪಲ್ಸ್ ಎಲ್ಲೆಲ್ಲಿರುತ್ತೆ ಅದಕ್ಕೆ ಆ ಪೇಸ್ಟ್ ಅನ್ನು ಈ ತರ ಟ್ಯಾಪ್ ಮಾಡಿದ್ರೆ ಸಾಕು. ಹಾಗೆ ಫ್ರೆಂಡ್ಸ್, ಎಂತ ಗೊತ್ತಾ, ನಾವು ಇವಾಗ ಆ ಪೌಡರ್ ಮತ್ತೆ ಪೇಸ್ಟ್ ಮಾಡಿ ಇರ್ತೀವಲ್ಲ, 4 ಲವಂಗ ಚೆನ್ನಾಗಿ ಕುಟ್ಟಿಬಿಟ್ಟು ಅದನ್ನು ಪೌಡರ್ ಮಾಡಿ, ಅದು ಪೌಡರ್ ಆದ್ಮೇಲೆ ಅದಕ್ಕೆ 1 ಡ್ರಾಪ್, ಅಂದ್ರೆ ಪೇಸ್ಟ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ. ನೀರಾದ್ರೆ ನಮಗೆ ಅಪ್ಲೈ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ 1 ಡ್ರಾಪ್ ಅದು ಪೇಸ್ಟ್ ಆಗುವವರೆಗೂ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅಲ್ಲಿ ನಮಗೆ ಒಂದು ಪೇಸ್ಟ್ ಸಿಗುತ್ತೆ. ಮತ್ತೆ ಯಾವ ಐಟಮ್ ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಿಲ್ಲ, ಲವಂಗ ಮತ್ತೆ ನೀರು, ಇವು 2 ಐಟಮ್ ಹಾಕಿ, ಬೇರೆ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ. ಓಕೆನಾ? ಇಷ್ಟನ್ನು ಹಾಕ್ಬಿಟ್ಟು ನೀವು ತೆಗ್ದಿಡಿ. ನಾವು ನೈಟ್ ಮಲಗ್ತೇವಲ್ಲ, ಅದಕ್ಕಿಂತ 10 ಮಿನಿಟ್ಸ್ ಮುಂಚೆ ಇದನ್ನು ಅಪ್ಲೈ ಮಾಡಬೇಕು. ಯಾಕಂತ ಹೇಳಿದ್ರೆ, ನೀವು ನೈಟ್ ಬೆಡ್ಡಿಗೆ ಹೋಗುವಾಗ ಅಪ್ಲೈ ಮಾಡಿಬಿಟ್ಟು ಬೆಡ್ಡಿಗೆ ಹೋದ್ರೆ ಉಂಟಲ್ಲ, ನೀವು ಹಾಕುವ ಬ್ಲ್ಯಾಂಕೆಟ್ಗೆ ಎಲ್ಲ ಹಾಗೆ ಬಿಡುತ್ತೆ, ಗೊತ್ತಾಯ್ತಾ? ಅದು ವೇಸ್ಟ್ ಆಗುತ್ತೆ, ಏನು ಪ್ರಯೋಜನ ಇಲ್ಲ ಅದು ಅಪ್ಲೈ ಮಾಡಿ. ಓಕೆ? ಅದಕ್ಕೋಸ್ಕರ ನೀವು 10 ಮಿನಿಟ್ಸ್ ಮುಂಚೆನೆ ಈ ಕೆಲಸ ಮಾಡಬೇಕು. ಏನಿಲ್ಲ, ಫಸ್ಟ್ ನೀವು ನಿಮ್ಮ ಫೇಸ್ ವಾಶ್, ಅಂದರೆ ನೀವು ಯಾವ ಪ್ರಾಡಕ್ಟಲ್ಲಿ ಫೇಸ್ ವಾಶ್ ಮಾಡ್ತೀರಾ ಅದರಲ್ಲಿ ಫಸ್ಟ್ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಆದಮೇಲೆ ಅದನ್ನು ನೀವು ಮುಖವನ್ನು ಚೆನ್ನಾಗಿ ಫುಲ್ಲು ಒರೆಸ್ಬೇಕು. ಅಂದರೆ ನೀರಿನ ಪಸೆ ಏನೂ ಇರಬಾರ್ದು. ಚೆನ್ನಾಗಿ ಫೇಸ್ ವಾಶ್ ಮಾಡಿಬಿಟ್ಟು ನಿಮ್ಮ ಮುಖ ಚೆನ್ನಾಗಿ ಒರೆಸಿದಾದ್ಮೇಲೆ ನೀರಿನ ಪಸೆಲ್ಲ ಹೋದ್ಮೇಲೆ ಆ ಪೇಸ್ಟ್ ಉಂಟಲ್ಲ, ಲವಂಗದ ಪೇಸ್ಟ್, ಅದನ್ನು ನೀವು ನಿಮ್ಮ ಮುಖಕ್ಕೆ
ಅಪ್ಲೈ ಮಾಡಬೇಕು. ನಾನು ಹೇಳಿದ್ನಲ್ಲ, ಎಲ್ಲೆಲ್ಲಿ ಪಿಂಪಲ್ ಇದೆ ಅಲ್ಲಿ ಮಾತ್ರ ನೀವು ಟ್ಯಾಪ್ ಮಾಡಿಬಿಟ್ಟು ಮಲಗಿದ್ರೆ ಆಯಿತು. ಟ್ಯಾಪ್ ಮಾಡಿಬಿಟ್ಟು 10 ಮಿನಿಟ್ಸ್ ಹಾಗೆ ಇರಿ. 10 ಮಿನಿಟ್ಸ್ ಆದಮೇಲೆ ನೀವು ನಿಮ್ಮ ಮುಖಕ್ಕೆ ಬ್ಲ್ಯಾಂಕೆಟ್ ಹಾಕಿಬಿಟ್ಟು ಮಲಗಿ, ಓಕೆನಾ. ಮತ್ತು ಅದನ್ನು ಬೆಳಗ್ಗೆ ಎದ್ಬಿಟ್ಟು ಚೆನ್ನಾಗಿ ನಿಮ್ಮ ಫೇಸ್ ವಾಶಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ತೆಗೆದು ಫುಲ್ ಕ್ಲಿಯರ್ ಆಗಿ ನಿಮ್ಮ ಫೇಸ್ ಒರೆಸಿದ್ರೆ ಉಂಟಲ್ಲ, ಒಬ್ಬೊಬ್ಬರಿಗೆ ಉಂಟಲ್ಲ ಫಸ್ಟ್ ದಿನ ಹಾಕುವಾಗ ಸ್ವಲ್ಪ ಇರಿಟೇಷನ್ ಆಗ್ಬೋದು, ಎಂತ ಉರಿ ಉರಿ ಆಗ್ಬೋದು, ಥರ ಎಲ್ದಾಗಿ ಆಗ್ಬೋದು, ಆ ಟೈಪಲ್ಲಿ ಇರ್ಬೋದು. ಅದು ನಾರ್ಮಲ್ ಆಗಿ ಹೋಗುವ ಟೈಮಲ್ಲಿ ಅದು ಆಗುತ್ತೆ. ಎಲ್ಲರಿಗೆ ನಾನು ಒಂದೇ ದಿನದಲ್ಲಿ ರಿಸಲ್ಟ್ ಸಿಗ್ತದಂತ ಹೇಳಿಕ್ಕಾಗೋದಿಲ್ಲ. ಸ್ವಲ್ಪ ಸ್ಕಿನ್ ಒಬ್ಬೊಬ್ಬರದ್ದು ಒಂದೊಂದು ಸ್ಕಿನ್ ಇರುತ್ತಲ್ಲ, ಅದು ಸ್ಕಿನ್ನಿಗೆ ರಿಲೇಟೆಡ್ ಆಗಿರುತ್ತೆ. ಒಬ್ಬರ ಸ್ಕಿನ್ನಲ್ಲಿ ಆದರೆ ಉಂಟಲ್ಲ ರಪಕ್ಕೆ ಒಂದೇ ಸಲಕ್ಕೆ ಹೋಗ್ಬೋದು. ಇನ್ನೊಂದು ಬೇರೆ ಸ್ಕಿನ್ ಟೈಪ್ ಆದರೆ ನೀವು ಹೋಗುವವರೆಗೂ ಒರೆಸ್ತಾನೇ ಇರಿ, ಓಕೆನಾ. ಅಪ್ಲೈ ಮಾಡ್ತಾನೇ ಇರಿ, ಬಿಡಬೇಡಿ. ನಿಮಗೆ ಒಂದು 10 ಡೇಸು ಆಗ್ಬೋದು, 15 ಡೇಸು ಆಗ್ಬೋದು ಹೋಗ್ಲಿಕ್ಕೆ. ಹಾಗೆ ನಂಗಂತೂ ನಾನು ಹೇಳ್ತೇನೆ ಫ್ರೆಂಡ್ಸ್, ನನಗೆ 3 ಡೇಸಲ್ಲಿ ಎಲ್ಲನೂ ಮಾಯವಾಗಿ ಹೋಗಿದೆ, 100% ರಿಸಲ್ಟ್ ಆಗಿ ಸಿಕ್ಕಿದೆ, ಓಕೆ. ಹಾಗೆ ಮತ್ತೊಂದು ವಿಷಯ ಅಂತ ಹೇಳಿದರೆ ಫ್ರೆಂಡ್ಸ್, ಇವಾಗ ನೀವು ಆವಾಗ ನಾನು ಪೇಸ್ಟ್ ಮಾಡಿ ಹಚ್ಕೊಳ್ತಾನಾದರೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ನಿಮಗೆ ಉಂಟಲ್ಲ ಫ್ರೆಶ್ ಆಗಿ ನೀವು ಅಪ್ಲೈ ಮಾಡೋದ್ರಿಂದ ಉಂಟಲ್ಲ ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ಅದೇ ರೀತಿ ನೀವು ನನಗೆ ಕೆಲಸ ಜಾಸ್ತಿ ಉಂಟು, ನನಗೆ ಆವಾಗ ಪೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿ ಪೌಡರ್ ಮಾಡಿ ತೆಗೆದಿಡಿ. ಪೌಡರ್ ಮಾಡಿ ಪೇಸ್ಟ್ ಮಾಡಿಟ್ಲಿಕ್ಕೆ ಹೋಗಬೇಡಿ, ಪೌಡರ್ ಮಾಡಿ ಇಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ. ಅದನ್ನು ನೀವು ಉಂಟಲ್ಲ 15 ಡೇಸೋ 10 ಡೇಸೋ ಹೀಗೆ ಹಚ್ಕೋಬೋದು. ಆದರೆ ನಾನಂತ ಹೇಳೋದು ಗೊತ್ತುಂಟ, ಆವಾಗ ಒಂದು 4 ಲವಂಗ ಹೀಗೆ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಆವಾಗ ಅಪ್ಲೈ ಮಾಡಿ. ಅಂದರೆ ಡೈಲಿ ನೈಟ್ ಅಪ್ಲೈ ಮಾಡಿ, ಅದೇ ಬೆಸ್ಟ್. ಅದರಲ್ಲಿ ನಿಮಗೆ ಬೇಗ ರಿಸಲ್ಟ್ ಸಿಕ್ಕುತ್ತೆ, ಓಕೆನಾ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದಂತೂ ಮೊಡವೆ ಅಥವಾ ಪಿಂಪಲ್ಸ್, ಇದಕ್ಕಂತೂ ಬೆಸ್ಟ್ ಹೋಮ್ ರೆಮಿಡಿ. ನಾನು ಆದಷ್ಟು ಟ್ರೈ ಮಾಡಿ ನಿಮಗೆ ನಾನು ಅದನ್ನು ಶೇರ್ ಮಾಡ್ತಿದ್ದೇನೆ, ನೀವು ಕೂಡ ಟ್ರೈ ಮಾಡದೆ ಮರಿಬೇಡಿ, ಓಕೆ. ಹಾಗೆ ಇನ್ನೊಂದು ಟೈಪ್ಸ್ ಇದು ಪಿಂಪಲ್ಸ್ ಬರುತ್ತೆ, ಸೆಕೆಂಡ್ ಟೈಪ್ಸ್. ಅದು ಯಾವುದು? ಇಲ್ಲಿ ಫುಲ್ ಪಿಂಪಲ್ಸ್, ಇಲ್ಲಿ ಫುಲ್ ಪಿಂಪಲ್ಸ್, ಎರಡು ಸೈಡು ಕೂಡ. ಅದು ನಿಮಗೆ ಎಷ್ಟೇ ಹೋಮ್ ರೆಮಿಡಿ ಮಾಡಿ ಮತ್ತು ಎಷ್ಟೇ ಇದು ಮಾಡಿ ಅದು ಸ್ವಲ್ಪ ಮಂದಿಗೆ ಹೋಗ್ತದೆ ಅಂತ ಹೇಳ್ತಾರೆ, ಸ್ವಲ್ಪ ಮಂದಿಗೆ ಹೋಗೋದೇ ಇಲ್ಲ, ಅದು ಪರ್ಮನೆಂಟ್ ಆಗಿಯೂ ಇರ್ತದೆ ಅಂತೆ. ಹಾಗೆ ಇವಾಗಂತೂ ಮೆಡಿಸಿನ್ ಅಂಥದ್ದು ಇಂತೆಲ್ಲ ಬಂದಿರಲ್ಲ ಫ್ರೆಂಡ್ಸ್. ಇವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಎಲ್ಲನೂ ಹೇಳ್ತಾರೆ, ಕ್ಲಿಯರ್ ಆಗಿ ಮಾಡ್ತಾರೆ, ಅದಕ್ಕೆ ಸರ್ಜರಿ ಕೂಡ ಮಾಡಿಸ್ತಾರೆ, ಅದೆಲ್ಲ ಉಂಟಂತೆ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಬಟ್ ನಾನೆಂತ ಹೇಳೋದಂತ ಹೇಳಿದರೆ, ನಾನು ಒಂದು ಹೋಮ್ ರೆಮಿಡಿ ನಿಮಗೋಸ್ಕರ ರೆಕಮೆಂಡ್ ಮಾಡ್ತೀನಿ. ಅದನ್ನು ಟ್ರೈ ಮಾಡುವವರು ಮಾಡಿ, ಬಟ್ ಅದು 100% ರಿಸಲ್ಟ್ ಸಿಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನನಗೆ ಇದು ಹೋಮ್ ರೆಮಿಡಿ ಒಬ್ಬರು ಹೇಳಿದ್ದು, ಅವರಿವಾಗ ಮಾಡ್ತಿದ್ದಾರೆ. ಅವರದ್ದು ರಿಸಲ್ಟ್ ಅಂದರೆ ಅವರಿಗೆ 50% ಓಕೆ ಅಂತ ಹೇಳಿದರು ನನಗೆ. ನಾನು ಡೈಲಿ ಅಂದರೆ 1 ಮಂತ್ ಆಯಿತು ಸ್ಟಾರ್ಟ್ ಮಾಡಿ, ನಾನು ಡೈಲಿ ಮಾಡ್ತಿದ್ದೇನೆ. ನನಗೆ ಒಂದು 15% ರಿಸಲ್ಟ್ ಸಿಕ್ಕಿದಂತ ಹೇಳಿದರು. ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಿದ್ದೇನೆ, ಓಕೆ. ಅವರಿಗೆ 100% ರಿಸಲ್ಟ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾನು ಅವರು 50% ಹೇಳಿದಕ್ಕೋಸ್ಕರ ನಾನು ನಿಮ್ಮೊಂದಿಗೆ ರಿಸಲ್ಟ್ ಶೇರ್ ಮಾಡ್ತೀನಿ, ಓಕೆನಾ. ಅದೆಂತಂತ ಹೇಳಿದರೆ ಫ್ರೆಂಡ್ಸ್, ಅದು ಏನೂ ಇಲ್ಲ, ನಾರ್ಮಲ್ ಆಗಿ ನಮಗೆ ಎಲ್ಲ ಕಡೆ ಸಿಗುತ್ತೆ ಅಂತ, ಎಲ್ಲರ ಮನೆ ಇಲ್ಲದಿದ್ದರೂ ಪಕ್ಕದ ಮನೆಯಲ್ಲಾದರೂ ಇರುತ್ತೆ. ಅದು 2 ಆಪ್ಷನ್ ಹೇಳಿದರು. ಒಂದು ತುಳಸಿ ಸಿಗದಿದ್ದರೆ ನಿಮಗೆ ಕೈಬೇವಿನ ಸೊಪ್ಪು ಬರುತ್ತಲ್ಲ, ಅದು ಕೈಬೇವಿಗ ಸುಮಾರು ರೇರ್, ಆ ಕಡೆ ಈ ಕಡೆ ಜಾಸ್ತಿ ಇರುವುದಿಲ್ಲ. ತುಳಸಿ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಅದನ್ನೆಂತ ಮಾಡಬೇಕಂದ್ರೆ ತುಳಸಿ ಸೊಪ್ಪನ್ನು ನೀರಿಗೆ ಹಾಕಿಬಿಟ್ಟು, ಅರ್ಧ ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಬೇಕು. ತುಳಸಿ ಸೊಪ್ಪನ್ನು ಕುದಿಸ್ಬಿಟ್ಟು ಫುಲ್ಲು ಕುದಿದು ಹಾಫ್ ಗ್ಲಾಸ್ ನೀರು ಹೋಗ್ಬಿಟ್ಟು 1/4 ಗ್ಲಾಸ್ ನೀರು ಹಾಕಬೇಕು. ಅಷ್ಟರವರೆಗೂ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದ ಮೇಲೆ ಅದನ್ನು ತಣ್ಣಗಾಗಿಸಿ ಅದನ್ನು ಹಾಗೆ ನೀಡಿ, ನೀವು ಮಲಗುವ 10 ಮಿನಿಟ್ಸ್ ಮುಂಚೆ ಅದನ್ನು ನಿಮ್ಮ ಫೇಸ್ ವಾಶ್ ಎಲ್ಲನೂ ಮುಗಿಸಿದ ಮೇಲೆ, ನಿಮ್ಮ ಫೇಸನ್ನು ಕ್ಲಿಯರ್ ಆಗಿ ಒರೆಸಿದ ಮೇಲೆ ಹತ್ತಿ ಬರುತ್ತಲ್ಲ ಕಾಟನ್, ಅದನ್ನು ಅದರ ಸಹಾಯದಿಂದ ಆ ನೀರುಂಟಲ್ಲ, ಆ ನೀರನ್ನು ನಿಮ್ಮ ಮುಖಕ್ಕೆ ಹಚ್ಕೋಬೇಕು. ಅಂದರೆ ಫುಲ್ ಹಚ್ಕೊಳ್ಳೋದಲ್ಲ, ಆ ಕಾಟನಿಂದ ಈ ಥರ ಹೀಗೆ ಟ್ಯಾಪ್ ಮಾಡಿ ಫುಲ್ಲು ಸ್ಪ್ರೆಡ್ ಮಾಡಬೇಕು ನೀರು. ಆ ನೀರೆಲ್ಲನೂ 2 ಸೈಡ್ ನಿಮ್ಮ ಕೆನ್ನೆಗೆ ಹಚ್ಕೋಬೇಕು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, 2 ಟೈಪ್ ಇದ್ದು 2 ಟೈಪ್ ಪಿಂಪಲ್ಸ್ಗೂ ಕೂಡ 2 ರೀತಿಯ ಹೋಮ್ ರೆಮಿಡಿ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಖಂಡಿತವಾಗಿಯೂ ನೀವು ಟ್ರೈ ಮಾಡಿ, ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಸಿಗ್ಬೋದು.
ಹಾಗೆ ಇದೇ ರೀತಿಯ ಹೋಮ್ ರೆಮಿಡಿ ನಿಮ್ಗೆ ಏನಾದರೂ ಬೇಕಿದ್ರೆ ಉಂಟಲ್ಲ, ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಒಂದು ಅದರಲ್ಲಿ ಕಮೆಂಟ್ ಸೆಕ್ಷನಲ್ಲೇ ರಿಪ್ಲೈ ಮಾಡಲಿಕ್ಕೆ ಆದರೆ ರಿಪ್ಲೈ ಮಾಡ್ತೀನಿ, ಇಲ್ಲ ಅಂದರೆ ವಿಡಿಯೋ ಮುಖಾಂತರ ಕೂಡ ನಾನು ನಿಮಗೆ ತಿಳಿಸ್ತೇನೆ. ಓಕೆ, ನೋಡಿ ಫ್ರೆಂಡ್ಸ್, ನನಗೆ ಜಾಸ್ತಿ ಕನ್ನಡ ಕರೆಕ್ಟಾಗಿ ಮಾತಾಡಲಿಕ್ಕೆ ಬರೋದಿಲ್ಲ, ಆದರೂ ಕೂಡ ನಿಮಗೆಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ನಾನು ತುಂಬಾ ಕಷ್ಟಪಟ್ಟು ಕನ್ನಡ ಮಾತಾಡ್ತಿದ್ದೀನಿ. ನಾನು ಕನ್ನಡ ಮಾತನಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಉಂಟಲ್ಲ, ಅದಕ್ಕೆ ನಾನು ಸಾರಿ ಕೇಳ್ತೇನೆ, ಓಕೆನಾ. ಹಾಗೆ ನನ್ನ ಇವತ್ತಿನ ಹೋಮ್ ರೆಮಿಡಿ ಅಥವಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ 100% ರಿಸಲ್ಟ್ ಸಿಕ್ಕಿದ್ರೆ ನೀವು ತಪ್ಪದೆ ಮರೆಯದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಓಕೆನಾ. ಇವತ್ತಿನ ವ್ಲಾಗ್, ಇವತ್ತಿನ ಹೋಮ್ ರೆಮಿಡಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.